ನಮಸ್ಕಾರ ಸ್ನೇಹಿತರೆ, ಸ್ಯಾಂಡಲ್ವುಡ್ ನಟ ನಟಿಯರು ಬಳಸುವ ಕ್ಯಾರವನ್ ಹೇಗಿರುತ್ತೆ, ಇದರಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ, ಪ್ರತಿಯೊಬ್ಬ ನಟ ನಟಿಯು ಕ್ಯಾರವನ್ ಬೇಕೇ ಬೇಕು ಅನ್ನೋದು ಯಾಕೆ, ಕ್ಯಾರವನ್ ಒಂದು ದಿನದ ಬಾಡಿಗೆ ಎಷ್ಟು, ಸ್ವಂತ ಕ್ಯಾರವನ್ ಹೊಂದಿರುವ ನಟ ನಟಿಯರು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಅಣ್ಣ ಅವರ ಕಾಲದಲ್ಲಿ ಹೇಗಿತ್ತು, ಸ್ಯಾಂಡಲ್ವುಡ್ ಈಗ ಹೇಗಾಗಿದೆ ಅಂದ್ರೆ ನಟ ನಟಿಯರು ಸೀನ್ ಶೂಟಿಂಗ್ ಟೈಮಲ್ಲಿ ಮಾತ್ರ ಸೆಟ್ ಅಲ್ಲಿ ಇರ್ತಾರೆ, ಆಮೇಲೆ ಮಾಯ ಆಗಿ ಕ್ಯಾರವನ್ಗೆ ಹೋಗ್ಬಿಡ್ತಾರೆ. ಅಗತ್ಯ ಇದ್ದವರನ್ನ ಅಲ್ಲಿಗೆ ಕರೆಸಿಕೊಂಡು ಮಾತಾಡ್ತಾರೆ. ಆದ್ರೆ ಮೊದಲು ಹೀಗಿರ್ಲಿಲ್ಲ. ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್ ಅವರ ಕಾಲದಲ್ಲಿ ಕ್ಯಾರವನ್ ಎಲ್ಲ ಇರ್ಲಿಲ್ಲ. ಶೂಟಿಂಗ್ ಸೆಟ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಸೆಟ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಟೀ ಕಾಫಿ ಕುಡಿತಿದ್ರು. ಹೀರೋ ಹೀರೋಯಿನ್ ಸೇರಿದಂತೆ ಉಳಿದ ಕಲಾವಿದರು ಕೂಡ ಪಂಕ್ತಿಯಲ್ಲಿ ಕೂತು ಊಟ ಮಾಡ್ತಿದ್ರು. ಆದ್ರೀಗ ಊಟ ತಿಂಡಿ ಟೀ ಕಾಫಿ ಎಲ್ಲವೂ ಕ್ಯಾರವನ್ಗೆ ಹೋಗುತ್ತೆ. ಹಾಗಾದ್ರೆ ಕ್ಯಾರವನ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ, ಐಷಾರಾಮಿ ಬೆಡ್ ವ್ಯವಸ್ಥೆ. ಕ್ಯಾರವನ್ ಹೊರಗಿಂದ ನೋಡಲು ಮಿನಿ ಬಸ್ ರೀತಿ ಕಾಣಿಸುತ್ತೆ, ಆದ್ರೆ ಒಳಗೆ ಇದು ಐಷಾರಾಮಿ ಹೋಟೆಲ್ ರೂಮ್ ರೀತಿ ಇರುತ್ತೆ. ಇಲ್ಲಿ ನಟ ನಟಿಯರು ರೆಸ್ಟ್ ಮಾಡಕ್ಕೆ ಅಂತ ಒಂದು ಬೆಡ್ ಇರುತ್ತೆ, ಅದಕ್ಕೆ ಬೇಕಾದ ಪಿಲ್ಲೋ ಬೆಡ್ಶೀಟ್ ಕೂಡ ಇರುತ್ತೆ. ಮಲಗಿಕೊಂಡೇ ಟಿವಿ ನೋಡಲು ಕೂಡ ಅವಕಾಶ ಇರುತ್ತೆ. ಸ್ಮಾರ್ಟ್ ಟಿವಿ ಇದಾಗಿದ್ದು ನ್ಯೂಸ್, ಸಿನಿಮಾ ಹೀಗೆ ಏನ್ ಬೇಕಿದ್ರು ನೋಡಬಹುದು. ಹೀಗೆ ತಮ್ಮ ಸೀನ್ ಶೂಟಿಂಗ್ ಮುಗಿದ ಬಳಿಕ ಮುಂದಿನ ಸೀನ್ ಶೂಟ್ ವರೆಗೆ ಆರಾಮವಾಗಿ ಮಲ್ಕೊಂಡು ರೆಸ್ಟ್ ಮಾಡಬಹುದು. ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಅಂತ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುತ್ತೆ. ಲಿವಿಂಗ್ ಏರಿಯಾದಲ್ಲಿ ಏನಿರುತ್ತೆ, ಬೆಡ್ ಆದ್ಮೇಲೆ ಪಕ್ಕದಲ್ಲಿ ಲಕ್ಸುರಿ ಸೋಫಾ ಇರುತ್ತೆ. ಅದರ ಮುಂದೆ ಒಂದು ಸಣ್ಣ ಟೇಬಲ್ ಇಟ್ಟಿರ್ತಾರೆ. ನಟ ನಟಿಯರು ಮಲಗಿ ರೆಸ್ಟ್ ಮಾಡಲು ಇಷ್ಟ ಇಲ್ಲ ಅಂತಾದ್ರೆ ಇಲ್ಲಿ ಕುಳಿತುಕೊಳ್ಳಲು ಬಹುದು. ಟಿವಿ ನೋಡ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡು ಟೈಮ್ ಪಾಸ್ ಮಾಡಬಹುದು. ಇಲ್ಲಿ ಗೆಸ್ಟ್ಗಳು ಕೂಡ ಕೂರಲು ಜಾಗ ಇದೆ. ಸ್ಟಾರ್ ನಟರು ಶೂಟಿಂಗ್ ಸೆಟ್ ಅಲ್ಲಿ ಇರುವಾಗ ಪತ್ರಕರ್ತರು, ನಿರ್ದೇಶಕರು ಅಂತ ಮೀಟ್ ಮಾಡಕ್ಕೆ ಬರ್ತಿರ್ತಾರೆ. ಆಗ ಅವರನ್ನ ಕ್ಯಾರವನ್ನ ಲಿವಿಂಗ್ ಏರಿಯಾದಲ್ಲೇ ಕೂರಿಸಿ ಮಾತಾಡ್ತಾರೆ. ಇಡೀ ಕ್ಯಾರವನ್ ನಲ್ಲಿ ಎಸಿ, ಹೀಟರ್ ವ್ಯವಸ್ಥೆ ಕೂಡ ಕಾಮನ್ ಆಗಿರುತ್ತೆ. ಮಿನಿ ಕಿಚನ್ ಕೂಡ ಇರುತ್ತೆ. ಸಾಮಾನ್ಯವಾಗಿ ನಟ ನಟಿಯರಿಗೆ ಊಟದ ವ್ಯವಸ್ಥೆ ಅಲ್ಲೇ ಇರುತ್ತೆ, ಕ್ಯಾರವನ್ಗೆ ತರಿಸಿ ಕೊಡಲಾಗುತ್ತೆ. ಅದೇ ಇನ್ ಕೆಲವು ನಟ ನಟಿಯರು ಮನೆಯಿಂದಲೇ ಊಟ ತರಿಸಿಕೊಳ್ಳುವವರು ಇದ್ದಾರೆ. ಹೀಗಾಗಿ ಕ್ಯಾರವನ್ ಒಳಗೆ ಎಮರ್ಜೆನ್ಸಿಗೆ ಅಂತ ಸಣ್ಣ ಕಿಚನ್ ಸೆಟಪ್ ಕೂಡ ಇರುತ್ತೆ. ಆಹಾರ ತಣ್ಣಗಾಗಿದ್ರೆ ಬಿಸಿ ಮಾಡಿಕೊಳ್ಳಲು ಮೈಕ್ರೋವೇವ್ ಇರುತ್ತೆ. ಒಂದು ಮಿನಿ ಫ್ರಿಡ್ಜ್ ಕೂಡ ಇಟ್ಟಿರ್ತಾರೆ. ಇಲ್ಲಿ ಕಾಫಿ ಟೀ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗುತ್ತೆ. ಸ್ನಾಕ್ಸ್ ಇಡೋಕೆ ಅಂತ ಸ್ಟೋರೇಜ್ ಬಾಕ್ಸ್ ವ್ಯವಸ್ಥೆ ಕೂಡ ಇರುತ್ತೆ. ಬಾತ್ರೂಮ್, ಟಾಯ್ಲೆಟ್ ವ್ಯವಸ್ಥೆ. ಕ್ಯಾರವನ್ನ ಒಂದು ಮೂಲೆಯಲ್ಲಿ ಬಾತ್ರೂಮ್ ಕೂಡ ಇರುತ್ತೆ. ಇಲ್ಲಿ ಟಾಯ್ಲೆಟ್ಗೂ ವ್ಯವಸ್ಥೆ ಮಾಡಲಾಗಿರುತ್ತೆ. ಶವರ್ ಬಿಟ್ಕೊಂಡು ಸ್ನಾನ ಕೂಡ ಮಾಡಬಹುದು. ಧೂಳು ಬಿಸಿಲಿನಲ್ಲಿ ಶೂಟಿಂಗ್ ಇದ್ದಾಗ ಇದು ಹೆಲ್ಪ್ ಆಗುತ್ತೆ. ಶೂಟಿಂಗ್ ಮುಗಿಸಿ ಕೂಡಲೇ ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬಹುದು. ಪಕ್ಕದಲ್ಲೇ ಒಂದು ವಾಶ್ ಬೇಸಿನ್ ಕೂಡ ಇರುತ್ತೆ. ಇನ್ನು ಕ್ಯಾರವನ್ನ ಟಾಪ್ ನಲ್ಲಿ ನೀರಿನ ಟ್ಯಾಂಕ್ ಫಿಕ್ಸ್ ಮಾಡಲಾಗಿರುತ್ತೆ. ಕ್ಯಾರವನ್ ಸೈಜ್ಗೆ ತಕ್ಕಂತೆ ಆ ನೀರಿನ ಟ್ಯಾಂಕ್ ಸಾಮರ್ಥ್ಯ ಕೂಡ ಇರುತ್ತೆ. ಇನ್ನು ವೇಸ್ಟ್ ಎಲ್ಲ ಕ್ಯಾರವನ್ ಕೆಳಗೆ ಇರುವ ಟ್ಯಾಂಕ್ ಒಂದರಲ್ಲಿ ಸ್ಟೋರ್ ಆಗುತ್ತೆ. ಡ್ರೆಸ್ಸಿಂಗ್ ಮತ್ತು ಮೇಕಪ್ ಏರಿಯಾ. ಐಷಾರಾಮಿ ಕ್ಯಾರವನ್ ಒಳಗೆ ಡ್ರೆಸ್ಸಿಂಗ್ ಮತ್ತು ಮೇಕಪ್ ಏರಿಯಾ ಕೂಡ ಇರುತ್ತೆ. ಸ್ನಾನ ಮಾಡಿ ಫ್ರೆಶ್ ಅಪ್ ಆದ್ಮೇಲೆ ಡ್ರೆಸ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಶೂಟಿಂಗ್ ಹೋಗುವಾಗಲೂ ಮೇಕಪ್ ಮಾಡ್ಕೋಬೇಕು. ಹೀಗಾಗಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಕ್ಯಾರವನ್ ನಲ್ಲಿ ಇರುತ್ತೆ. ದೊಡ್ಡ ಮಿರರ್ಗಳು, ಅದಕ್ಕೆ ತಕ್ಕಂತೆ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತೆ. ನಟ ನಟಿಯರ ಕಾಸ್ಟ್ಯೂಮ್ ಇಟ್ಟುಕೊಳ್ಳಲು ಪುಟ್ಟ ವಾರ್ಡ್ರೋಬ್ ಕೂಡ ಇರುತ್ತೆ. ಕೆಲಸ ಮಾಡುವ ಜಾಗವೂ ಇರುತ್ತೆ. ನಟ ನಟಿಯರು ಶೂಟಿಂಗ್ ಸೆಟ್ ಅಲ್ಲಿ ಹೋಗಿ ಡೈಲಾಗ್ ಪ್ರಾಕ್ಟೀಸ್ ಮಾಡೋ ಕಾಲ ಯಾವಾಗ್ಲೂ ಹೋಗಿದೆ. ಈಗ ಏನಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಕ್ಯಾರವನ್ಗೆ ಹೋಗಿ ಡೈಲಾಗ್ ಮತ್ತಿತರ ಚರ್ಚೆಗಳನ್ನ ಮಾಡಬೇಕು. ಕ್ಯಾರವನ್ ನಲ್ಲಿ ಅದಕ್ಕೆ ಅಂತಲೇ ಸಪರೇಟ್ ಜಾಗ ಇರುತ್ತೆ. ಅಲ್ಲಿ ಟೇಬಲ್, ಚೇರ್ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಅದರಲ್ಲಿ ಕೂತು ಕೆಲಸಕ್ಕೆ ಸಂಬಂಧಿಸಿದಂತೆ ಸ್ಕ್ರಿಪ್ಟ್ ನೋಡೋದು, ಡೈಲಾಗ್ ಪ್ರಾಕ್ಟೀಸ್ ಮಾಡೋದು, ಅಸಿಸ್ಟೆಂಟ್ಗಳ ಜೊತೆ ಚರ್ಚಿಸೋದು ಮಾಡಬಹುದು. ಕ್ಯಾರವನ್ ಬೆಲೆ, ಬಾಡಿಗೆ ಎಷ್ಟು? ಕ್ಯಾರವನ್ಗಳಲ್ಲಿ ಬೇಸಿಕ್ ನಿಂದ ಹಿಡಿದು ಅಲ್ಟ್ರಾ ಲಕ್ಸುರಿವರೆಗೆ ವಿವಿಧ ಬಗೆಗಳಿವೆ. ಎಷ್ಟು ಲಕ್ಸುರಿ ಆಗಿದೆ ಅನ್ನೋದರ ಮೇಲೆ ಅದರ ಬೆಲೆ ಡಿಸೈಡ್ ಆಗುತ್ತೆ. 20 ಲಕ್ಷದಿಂದ ಶುರುವಾಗಿ 1.5 ಕೋಟಿವರೆಗೂ ಕ್ಯಾರವನ್ಗಳಿವೆ. ಆದ್ರೆ ಹೆಚ್ಚಿನವರು ಬೇಸಿಕ್ ಕ್ಯಾರವನ್ ಖರೀದಿಸಿ ಅದರಲ್ಲಿ ತಮಗೆ ಬೇಕಾದ ಹಾಗೆ ಆಲ್ಟರ್ ಮಾಡ್ಕೊಳ್ತಾರೆ. ಇನ್ನು ಬಾಡಿಗೆ ವಿಚಾರಕ್ಕೆ ಬಂದ್ರೆ ಬೇಸಿಕ್ ಕ್ಯಾರವನ್ಗೆ ದಿನಕ್ಕೆ 10 ರಿಂದ 15 ಸಾವಿರದವರೆಗೆ ಬಾಡಿಗೆ ಇರುತ್ತೆ. ಆದ್ರೆ ಇದರಲ್ಲಿ ಅಷ್ಟು ವ್ಯವಸ್ಥೆಗಳು ಇರೋದಿಲ್ಲ. ಜಸ್ಟ್ ಬೆಡ್, ಎಸಿ, ಸೋಫಾ ಇರುತ್ತೆ ಅಷ್ಟೇ. ಅದೇ ಲಕ್ಸುರಿ ಕ್ಯಾರವನ್ಗೆ ದಿನಕ್ಕೆ 20 ರಿಂದ 30 ಸಾವಿರ ರೂಪಾಯಿವರೆಗೆ ಬಾಡಿಗೆ ಕೊಡಬೇಕಾಗುತ್ತೆ. ಅದೇ ಇನ್ನೂ ಹೈಫೈ ಬೇಕು ಅಂದ್ರೆ 60 ಸಾವಿರದವರೆಗೂ ಬಾಡಿಗೆ ಇರುವ ಕ್ಯಾರವನ್ಗಳಿವೆ. ಸ್ವಂತ ಕ್ಯಾರವನ್ ಹೊಂದಿರೋರು ಯಾರು?
ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ನಟ ನಟಿಯರ ಬಳಿಯೂ ಸ್ವಂತ ಕ್ಯಾರವನ್ ಇಲ್ಲ. ಎಲ್ಲರೂ ಪ್ರೊಡಕ್ಷನ್ ಕಡೆಯಿಂದ ಕೊಡಲಾಗುವ ಬಾಡಿಗೆ ಕ್ಯಾರವನ್ ಬಳಸ್ತಾರೆ. ಶಿವರಾಜ್ ಕುಮಾರ್, ರಾಕಿಂಗ್ ಸ್ಟಾರ್ ಯಶ್, ದರ್ಶನ್, ಸುದೀಪ್ ಹೀಗೆ ಯಾರ ಬಳಿಯೂ ಸ್ವಂತ ಕ್ಯಾರವನ್ ಇಲ್ಲ. ಆದರೆ ಖಳನಟ ಪ್ರಕಾಶ್ ರಾಜ್ ತಮ್ಮದೇ ಆದ ಕ್ಯಾರವನ್ ಹೊಂದಿದ್ದಾರೆ. ಇನ್ನು ಬಾಲಿವುಡ್ಗೆ ಹೋದ್ರೆ ಅಲ್ಲಿ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಹೃತಿಕ್ ರೋಷನ್ ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸ್ವಂತ ಕ್ಯಾರವನ್ ಹೊಂದಿದ್ದಾರೆ. ಸ್ನೇಹಿತರೆ, ಇದು ನಟ ನಟಿಯರ ಕ್ಯಾರವನ್ ಒಳಗೆ ಏನೆಲ್ಲ ಇರುತ್ತೆ, ಇದರ ಬೆಲೆ ಮತ್ತು ಬಾಡಿಗೆ ಎಷ್ಟು ಅನ್ನೋದರ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.